ಸೋದರ ಸೋದರಿಯರೇ, ತಮ್ಮ ಸಹಕಾರ, ತಮ್ಮ ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಕರ್ನಾಟಕ ರಾಜ್ಯದ ಅತ್ಯಂತ ಜನಪ್ರಿಯವಾದ ಪ್ರಶಸ್ತಿ ಬಂದಿದೆ. ಅದರ ಹೆಸರು ಡಾಕ್ಟರ್ ರಾಜಾರಮಣ ಅವಾರ್ಡ್. ಇದಕ್ಕೆ ಮೂಲತಃ ಕಾರಣರಾದವರು ನನ್ನ PhD ಮತ್ತು ಪೋಸ್ಟ್ ಡಾಕ್ಟರ್ ಮತ್ತು ರಿಸರ್ಚ್ ಅಸೋಸಿಯೇಟ್ ಕೆಲಸ ಮಾಡಿದವರೆಲ್ಲ ಕೂಡ ಒಳ್ಳೆಯ ರೀತಿಯಿಂದ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಅದೇನು ಅವರು ಏನು ಪೇಪರ್ ಪಬ್ಲಿಷ್ ಮಾಡಿದ್ದಾರೆ ಅಥವಾ ಏನು ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ ಮಾಡಿದ್ದಾರೆ, ನಮ್ಮ ತಂಡ ಆ ತಂಡದ ಮುಖ್ಯಸ್ಥನಾಗಿ ನಾನು ಅವರ ಪರವಾಗಿ ಈ ಪ್ರಶಸ್ತಿಯನ್ನು ತಗೊಂಡಿದ್ದೀನಿ. ಇದು ನನಗೆ ತುಂಬ ಸಂತೋಷವಾದ ಒಂದು ವಿಷಯ. ಎರಡನೇದು ಹೇಳೋದಾಗಿದ್ದರೆ 2006ರಲ್ಲಿ ನಾನು ಸಿ ವಿ ರಾಮನ್ ಪ್ರಶಸ್ತಿ ಕೂಡ ತಗೊಂಡಿದ್ದೀನಿ. ಇದು ನನಗೆ ಎರಡನೇ ಪ್ರಶಸ್ತಿ. ರಾಜ್ಯ ಸರ್ಕಾರದಿಂದ ನನಗೆ ಎರಡನೇ ಪ್ರಶಸ್ತಿ ಇದು. ಅಂದರೆ ರಾಜ್ಯ ಸರ್ಕಾರದವರು ನನ್ನ ಕೆಲಸಗಳನ್ನು ಅಥವಾ ನನ್ನ ಚಟುವಟಿಕೆಗಳನ್ನು, ಸಂಶೋಧನೆಗಳನ್ನು ಗಮನಿಸ್ತಾ ಇದ್ದಾರೆ ಅಂತ ಅದರ ಅರ್ಥ. ಇದು ಎರಡನೇ ಬಾರಿ ಸಿಗೋದಂತಂದರೆ ಅದು ತುಂಬ ಒಂದು ಏನಂದರೆ ಕಷ್ಟಕರವಾದ ವಿಷಯ. ಇದು ನಿಮ್ಗೆ ಏನು ಹೇಳುತ್ತಂದರೆ ರಾಜ್ಯ ಸರ್ಕಾರ ನನ್ನ ಏನು ಸಂಶೋಧನೆಗಳಿದೆ ಅದನ್ನು ಅವರು ನೋಡ್ತಾನೆ ಇದ್ದಾರೆ, ಚಟುವಟಿಕೆಗಳು ನೋಡ್ತಾ ಇದ್ದಾರೆ. ನಮ್ಮ ಹುಡುಗರು ನಾವು ಯಾವ ಥರ ಕೆಲಸ ಮಾಡ್ತಾಯಿದ್ದೀವಿ, ನಮ್ಮ ಹುಡುಗರು ಅಂದರೆ ನನ್ನ ವಿದ್ಯಾರ್ಥಿಗಳು ಹಾಗೆ ನಮ್ಮ ಒಂದು ಇದಕ್ಕೆ ಕ್ಷೇತ್ರಕ್ಕೆ ಅವರು ಕೊಡುಗೆ ಕೊಟ್ಟಿದ್ದಾರೆ. ಅದು ಎಷ್ಟು ಸೊಸೈಟಿಯಲ್ಲಿ ಇಂಪ್ಯಾಕ್ಟ್ ಆಗಿದೆ, ನನ್ನ ರಿಸರ್ಚು ಸೊಸೈಟಿ ಮೇಲೆ ತುಂಬ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನನಗೆ ಈ ಪ್ರಶಸ್ತಿ ಬಂದಿದೆ, ನನಗೆ ತುಂಬ ಸಂತೋಷವಾಗಿದೆ. ಇನ್ನೂ ಬಾದ್ನೂರು ಬ್ಯಾಕ್ಬಿಟ್ಟು ನಾನು ಹಾರ್ಡ್ ವರ್ಕ್ ಮಾಡ್ತಾರಲ್ಲ ಸರ್, ಹಾರ್ಡ್ ವರ್ಕ್ ಮಾಡಿದವರಿಗೆ ಎಲ್ಲೇ ಒಂದು ದಿನ ರಿಕಗ್ನೇಷನ್ ಸಿಗತ್ತಂತ ಹೇಳ್ತಾರಲ್ಲ, ಅದೇ ಥರ ಸರ್. ನಾನು ಸತತ ಆಲ್ಮೋಸ್ಟ್ ಒಂದು 14ರಿಂದ 15 ವರ್ಷಗಳ ಕಾಲ ಸರ್ ನಮಗೆ ಗೊತ್ತು ಸರ್ ಯಾವ ಥರ ವರ್ಕ್ ಮಾಡಿದ್ದೀವಿ ನಮ್ಮ ಡ್ಯೂಟಿ ಅವರ್ಸ್ ಮುಗಿದ ಮೇಲೆ ಅಂತ. ಸೊ ಆ ಒಂದು ಪರಿಶ್ರಮ ಏನಿದೆ ಸರ್, ಆಲ್ಮೋಸ್ಟ್ 2012 ಇಲ್ಲಿವರೆಗೂ ನಮ್ಮ ಎಂಟೈರ್ ಟೀಮ್ ಜೊತೆಗೆ ಸರ್, ಇದಕ್ಕೆ ನಮ್ಮ ಗುರುಗಳಾಗಲಿ ಅಥವಾ ನನ್ನ ಜೊತೆ ನನ್ನ ಮಿತ್ರರು ಸರ್, ನನ್ನ ಜೂನಿಯರ್ಸು, ರಿಸರ್ಚ್ ಸ್ಕಾಲರ್ಸ್, ಸಂಶೋಧನಾ ವಿದ್ಯಾರ್ಥಿಗಳು ಅಂತ ಏನು ಕರಿತೀವಿ ಸರ್, ಅವರ ಒಂದು ಪರಿಶ್ರಮ, ಅವರ ಜೊತೆಗೆ ನಮ್ಮ ಗುರುಗಳ ಒಂದು ಮಾರ್ಗದರ್ಶನ, ಅದರಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿ ಆಗತ್ತಂತ. ಅದೇ ಥರ ಸರ್ ಇದು ಒಂದು ನಮಗೆ ನಮ್ಮ ಗೌರ್ಮೆಂಟು ರೆಕಗ್ನೇಷನ್ ಮಾಡಿದ ಮೇಲೆ ಅಲ್ಟಿಮೇಟ್ಲಿ ನಾವು ಆಗೋದಿಲ್ಲ ಸರ್. ಇದು ನಮ್ಮ ಒಂದು ಪ್ರವೃತ್ತಿ ಅಂತ ಹೇಳ್ತೀವಲ್ಲ, ವೃತ್ತಿ ಜೊತೆಗೆ ಪ್ರವೃತ್ತಿ. ಸೊ ಅಲ್ಟಿಮೇಟ್ಲಿ ಇದು ಹೇಗೆ ಮುಂದುವರಿತಾ ಇರುತ್ತೆ ಸರ್. ನಮ್ಮ ಸೇನಾರು ಸರ್ ನಮಗೆ ಒಂದು ರೀತಿಯ ರೋಲ್ ಮಾಡಲು, ಅವರಂಗೆ ನಾವು ಇನ್ನೂ ಬೆಳಿಬೇಕಂತ ನಮ್ಮದೊಂದು ಆಸೆ ಸರ್. ಇದು ಎಲ್ಲಿ ಸ್ಟಾಪ್ ಆಗಲ್ಲ ಸರ್. ಎಲ್ಲಿ ವರ್ಕ್ ಮಾಡ್ತೇವೆ ಸರ್? ನಾನು ಈ ಪ್ರೆಸೆಂಟ್ಲಿ ನಾನು ಮ್ಯಾನೇಜರ್ HAL ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮದು ವಿಮಾನ ಸಂಶೋಧನೆ ಮತ್ತು ವಿನ್ಯಾಸ ಕೇಂದ್ರದಲ್ಲಿ ನಾನು ಮ್ಯಾನೇಜರ್ ಡಿಸೈನಾಗಿ ಕೆಲಸ ಮಾಡ್ತೀನಿ ಸರ್. ನಮ್ಮ ಎಲ್ಲ ಕೊಲೀಗ್ಸು ಇದಕ್ಕೆ ತುಂಬ ಸಪೋರ್ಟ್ ಸರ್ ನಮ್ಮ ಈ ವರ್ಕಿಗೆ. ಸೊ ಈ ಥರ ರಿಸರ್ಚ್ ಮಾಡಲಿಕ್ಕೆ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದ. ಎಷ್ಟು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಗೈಡ್ ಮಾಡ್ತಾ ಇದ್ದಾರೆ ಸರ್? ಇವಾಗ ನನ್ನ ಅಂದರೆ ಒಂದು 8 ಜನ ಇದ್ದಾರೆ ಸರ್. ಇಲ್ಲಿವರೆಗೆ ಒಂದು 761 ನನ್ನ ಸಂಶೋಧನಾ ಪ್ರಬಂಧಗಳು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇದರಲ್ಲಿ ಆಗಿದೆ ಸರ್. ಸೊ ಅದರಲ್ಲಿ ಮತ್ತು ಸ್ಕೋಪಸ್ ಇಂಡೆಕ್ಸ್ ಒಂದು ಮೋರ್ ದ್ಯಾನ್ 140 ಆಗಿದೆ ಸರ್. ಪೇಟೆಂಟ್ಸ್ ಒಂದು 4 ಪೇಟೆಂಟ್ಸ್ ಫೈಲ್ ಆಗಿದೆ. ಸೊ ನನ್ನ ಅಂದರೆ ಒಂದು MTech 60 ಜನ ಇಲ್ಲಿವರೆಗೆ ಮುಗಿಸಿದ್ದಾರೆ ಸರ್. BE ಪ್ರಾಜೆಕ್ಟ್ ಒಂದು 70 ಆಗಿದೆ. ಇಲ್ಲಿವರೆಗೆ ನಾವು ಬೇರೆ ಬೇರೆ ಕಾಲೇಜಿಗೆ ಹೋಗಿ ವಿದ್ಯಾರ್ಥಿಗಳ ಮಾರ್ಗದರ್ಶನಾಗಿ ಸುಮಾರು ಒಂದು 100ರಿಂದ 115 ಕಾಲೇಜಿಗೆ ಆಲ್ರೆಡಿ ಮಾರ್ಗದರ್ಶನ ಮಾಡಿದ್ದೀನಿ ಸರ್. ಆ ಥರ ಒಂದು ಕಂಟಿನ್ಯೂಸ್ ಇದು ಒಂದು ನನ್ನ ವೃತ್ತಿಯ ಜೊತೆಗೆ ಒಂದು ಹವ್ಯಾಸ ಅಂತ ಹೇಳ್ಬೋದು ಸರ್. ನನ್ನ ಡ್ಯೂಟಿ ಅವರ್ಸ್ ಮುಗಿದ ಮೇಲೆ ಅದು ನಡೀತಾ ಇರುತ್ತೆ. ದೇವರಿಗೆ ಕರ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ, ಹಾಗೆ ಮುಂದುವರಿತಾ ಇದೆ. ಒಳ್ಳೆಯ ಉದಾಹರಣೆ ಅಂದರೆ ನಮ್ಮ ಇವಾಗ CNR ರಾವ್ ಸರ್, ಕಿರಣ್ ಕುಮಾರ್ ಸರ್, ಈಗ ಒಂದು ನಾವು ಬೆಂಗಳೂರು ಅಂತ ಹಬ್ ತೊಗೊಂಡ್ರೆ ಸರ್, ಸಿಲಿಕಾನ್ ವ್ಯಾಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಸರ್, ಸಿಲಿಕಾನ್ ವ್ಯಾಲಿ ಅದರಲ್ಲಿ ನೋ ಡೌಟ್ ಸರ್. ಇವಾಗ ನಮ್ಮದು ಏನಿದೆ ಸರ್ ಎಲ್ಲ ಇಲ್ಲಿಂದಲೇ ಸಾಫ್ಟ್ವೇರ್ಸ್ ಏನು ಕಂಟ್ರೋಲ್ ಆಗ್ತದೆ ಎಲ್ಲ ನಮ್ಮ ಬೆಂಗಳೂರಿಂದಲೇ ಸರ್. ಅದಲ್ಲದೆ ನಮ್ಮ ಏನು ಪಬ್ಲಿಕ್ ಸೆಕ್ಟರ್ ಅಂತ ಕರಿತಾ ಇದ್ದೀವಲ್ಲ ಸರ್, ನಾವು ನಮ್ಮ HAL ಆಗಲಿ ನಮ್ಮ NAL ಆಗಲಿ ಇಸ್ರೋದು ಎಲ್ಲ ಕೇಂದ್ರ ಸ್ಥಳ ಇರೋದು ನಮ್ಮ ಬೆಂಗಳೂರು ಸರ್. ಅದು ನಮ್ಮ ಎಲ್ಲ ಬೆಂಗಳೂರಿಗೆ ಒಂದು ಒಳ್ಳೆಯ ಸಂಖ್ಯೆ ಅಂತ ಹೇಳ್ಬೋದು ಸರ್. ಅದಕ್ಕೆ ನಾವು ಅಲ್ಟಿಮೇಟ್ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ನಾವು ರಾಷ್ಟ್ರದಲ್ಲಿ ಮುಂಚಿನ ಅಂತ ಹೇಳಿಕೆ ಏನು ಇದನ್ನೇ ಇಲ್ಲ ಸರ್. ಥ್ಯಾಂಕ್ ಯು.